ಸಬ್ಸಿಗೆ ಸೊಪ್ಪಿನ ಬಾತ್. ಸಬ್ಸಿಗೆನ ಬಳಸ್ಕೊಂಡು ಈ ರೀತಿಯಾಗಿ ನಾವು ಸಬ್ಸಿಗೆ ಪಲಾವ್ ಅಥವಾ ಸಬ್ಸಿಗೆ ರೈಸ್ನ ಮಾಡ್ಬೋದು ಅಂದರೆ ನಂಬ್ತೀರಾ? ಹೌದು, ತುಂಬ ರುಚಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಅವ್ರಿಗೆ ಲಂಚ್ ಬಾಕ್ಸ್ ಆಗಿ ಸೂಪರ್ ಡೂಪರ್ ಆಗಿ ಮ್ಯಾಚ್ ಆಗುವಂಥ ಈ ಸಬ್ಸಿಗೆ ಸೊಪ್ಪು ಬಾತ್ ಯಾವ ರೀತಿ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಸೂಪರ್ ಡೂಪರ್ ಹೆಲ್ದಿ ರೆಸಿಪಿ. ನೋಡಿ, ಸಬ್ಸಿಗೆ ಸೊಪ್ಪು ಎಲ್ಲರಿಗೂ ಇಷ್ಟ. ಅದು ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊಂಡು ಬಸ್ಸಾರು ಮಾಡಿದ್ರಂತೂ ಎಲ್ಲರಿಗೂ ಸೂಪರ್ ಇಷ್ಟಪಡ್ತಾರೆ. ಇನ್ನು ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊಂಡು ರೈಸ್ ಬಾತ್ ಮಾಡಿದ್ರೆ ಯಾರು ಇಷ್ಟಪಡಲ್ಲ ಹೇಳಿ? ಹೌದು, ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊಂಡು ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ರೈಸ್ ಬಾತ್ ಮಾಡೋದಂತ ನೋಡೋಣ. ಮೊದಲು ಮಸಾಲ ರುಬ್ಕೊಳ್ಳೋಣ. ಇದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ಹಸಿ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಇದಕ್ಕೆ 1 ಇಂಚಾಗೋಷ್ಟು ಶುಂಠಿನ ಹೆಚ್ಚಿ ಹಾಕೋತಾ ಇದ್ದೀನಿ. 7ರಿಂದ 8 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರುವಂಥದ್ದು ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು, 1 ಇಂಚಾಗೋಷ್ಟು ಚಕ್ಕೆ, 1 ಏಲಕ್ಕಿ. ಬೇಕಂದರೆ ಲವಂಗನೂ ಕೂಡ ಹಾಕೋಬೋದು. ಜಾಸ್ತಿ ಮಸಾಲ ಆಗುತ್ತೆ ಅಂತ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು 1 ಇಡಿ ಆಗೋಷ್ಟು ಚೆನ್ನಾಗಿ ತೊಳೆದಿರುವಂಥ ಸಬ್ಸಿಗೆ ಸೊಪ್ಪು, ಅರ್ಧ ಇಡಿ ಆಗೋಷ್ಟು ಪುದೀನ, ಇನ್ನು ಅರ್ಧ ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ತಕ್ಕಂತೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣದಾಗಿ ರುಬ್ಕೋಬೇಕು. ಇದು ಮೇನಾಗಿ ನೀವು ಮಾಡ್ಕೋಬೇಕಾಗಿರುವಂಥದ್ದು. ಹಾಗೆ ಈರುಳ್ಳಿ ಬೇಡ ಅಂದರೆ ಈರುಳ್ಳಿ ಒಂದನ್ನು ಮಾತ್ರ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗ ಕುಕ್ಕರಲ್ಲಿ ನಾನು ಮಾಡ್ತಾ ಇರೋದು ಓಪನ್ ಪಾತ್ರೆಯಲ್ಲಿದ್ದರೂ ಕೂಡ ಮಾಡ್ಕೋಬಹುದು. ಈಗ ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದ ನಂತರ ಸೋಂಪು ಎಲ್ಲ ಹಾಕೋಬೋದು. ಆದರೆ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು ಪಲಾವ್ ಎಲೆ ಬೇಕಂದ್ರೂ ಕೂಡ ಹಾಕೋಬೋದು. ಅದನ್ನು ಕೂಡ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ದಪ್ಪ ಸೈಜ್ ಇರುವಂಥ 1 ಈರುಳ್ಳಿನ ಉದುದ್ವಾಗಿ ಹೆಚ್ಚಿ ಹಾಕ್ಕೊಂಡು ನಂತರ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ನಂತರ ಬಟಾಣಿನ ಹಾಕ್ತಾ ಇದ್ದೀನಿ. ನಾನು ಒಣ ಬಟಾಣಿನ ರಾತ್ರಿನೇ ನೆನೆಸಿರುವಂಥದ್ದನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೆನೆಸಿರುವಂಥ ಬಟಾಣಿನ ಹಾಕೋದ್ರಿಂದ ಪಲಾವ್ಗೆ ಒಂದೊಳ್ಳೆ ರುಚಿ ಕೊಡುತ್ತೆ. ಹಸಿ ಬಟಾಣಿಗಿಂತನೂ ಈ ರೀತಿ ಒಣ ಬಟಾಣಿನ ನೆನೆಸಿ ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿ ಹಾಗೆ ಡಿಫ್ರೆಂಟ್ ರುಚಿ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ. ಇನ್ನು 2.5 ಇಡಿ ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು 1 ಇಡಿ ಆಗೋಷ್ಟು ರುಬ್ಬೋದಕ್ಕೂ ಕೂಡ ಹಾಕ್ಕೊಂಡಿದ್ದೀವಿ. ಹಾಗೆ 2.5 ಇಡಿ ಆಗೋಷ್ಟು ಇಲ್ಲಿ ನಾನು ಒಗ್ಗರಣೆಗೂ ಕೂಡ ಹಾಕ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಒಗ್ಗರಣೆಯಲ್ಲಿ ಬೇಯುವಾಗ ಒಂದು ಥರದ ಘಮ ಬರುತ್ತೆ. ಅದೊಂಥರ ಎಷ್ಟಿಷ್ಟ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಬ್ಸಿಗೆ ಸೊಪ್ಪು ಹುರಿದಿದ ನಂತರ 1 ಮೀಡಿಯಮ್ ಸೈಜ್ ಟೊಮ್ಯಾಟೊನು ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ನಿಂಬೆಹಣ್ಣು ಹುಳಿನೂ ಕೂಡ ಕೊನೆಯದಾಗಿ ಬಿಟ್ಕೋಬಹುದು. ನಿಮಗೆ ಯಾವ್ದು ಬೇಕನ್ಸುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೋಬೋದು. ಇನ್ನು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿಣ, ಹಾಗೆ ಚಿಟಿಕೆಯಷ್ಟು ಹಿಂಗು ಇಷ್ಟನ್ನು ಕೂಡ ಹಾಕ್ಕೊಂಡು ಮತ್ತೊಮ್ಮೆ ಕೈಯಾಡ್ಕೊತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಕೂಡ ಹುರ್ಕೋಬೇಕಾಗತ್ತೆ. ನಂತರ ನಾವು ಮಸಾಲೆನ ರುಬ್ಬಿ ಇಟ್ಕೊಂಡಿದ್ದೀವಿ ನೋಡಿ, ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಹಂತದಲ್ಲಿ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಹಾಗೆ ನಾನು ಆವಾಗಲೇ ಹೇಳ್ದಾಗೆ ಸಬ್ಸಿಗೆ ಸೊಪ್ಪು ಹಾಕಿದಾಗ ಒಂಥರ ಘಮ ಅಂತ ಇರುತ್ತೆ ಮನೆಯೆಲ್ಲ. ಹಾಗೆ ಈ ಮಸಾಲ ಹಾಕಿದ ತಕ್ಷಣ ಅಂತೂ ಕಂಪ್ಲೀಟಾಗಿ ಸಬ್ಸಿಗೆ ಸೊಪ್ಪಿನ ಘಮ ಮನೆ ತುಂಬ ಹರಡ್ಕೊಳ್ಳುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇದು ಅನುಭವಕ್ಕೆ ಬರುತ್ತೆ. ಮಸಾಲ ಹಾಕಿದ ನಂತರ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಹುರ್ಕೋಬೇಕಾಗತ್ತೆ. ಯಾಕಂದರೆ ನಾವು ಮಸಾಲೆಗೆ ಹಾಕಿರುವಂಥ ಎಲ್ಲ ಪದಾರ್ಥವೂ ಕೂಡ ಹಸಿಯಾಗಿರುತ್ತೆ ನೋಡಿ. ಆ ಕಾರಣಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಹುರ್ಕೊಳ್ಳಿ. ನಂತರ ಇಲ್ಲಿ ಅಕ್ಕಿನ ಹಾಕೋತಾ ಇದ್ದೀನಿ. ನಾನು 1.5 ಪಾವ್ ಆಗೋಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ. ಇನ್ನು ಈ ಅಕ್ಕಿನ ನಾನು ಚೆನ್ನಾಗಿ ತೊಳೆದು ಒಂದು 20 ನಿಮಿಷದ ಮುಂಚೆನೇ ನೆನಾಕಿಟ್ಕೊಂಡಿದ್ದೆ. ಈ ರೀತಿ ನೆನಾಕೋದ್ರಿಂದ ಅನ್ನ ಒಂಥರ ಸಾಫ್ಟಾಗಿ ಉಡಿಯಾಗೂ ಕೂಡ ಇರುತ್ತೆ. ಆ ಕಾರಣಕ್ಕೆ ನಾನು ಅಕ್ಕಿನ ನೆನಾಕೊಳ್ತೀನಿ.
ಇನ್ನು ಅನ್ನ ಮಾಡಲಿ ಅಥವಾ ಯಾವುದೇ ರೈಸ್ ಬಾತ್ ಮಾಡಿದ್ರೂ ಕೂಡ ಅಕ್ಕಿ ಬಳಸ್ತಿದ್ದೀನಿ ಅಂದರೆ ಅಕ್ಕಿನ 10-15 ನಿಮಿಷ ನೆನೆ ಹಾಕ್ಕೊಳ್ತೀನಿ. ಇದು ನನ್ನ ಅಭ್ಯಾಸ. ಹೀಗೆ ಮಾಡೋದ್ರಿಂದ ಅನ್ನನೂ ಕೂಡ ತುಂಬ ಸಾಫ್ಟಾಗಿ ಬೇಯುತ್ತೆ. ಇನ್ನು ನಾನು 1.5 ಪಾವಾಗೋಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ಇದಕ್ಕೆ ನಾನು 3 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಅದೇ ಅಳತೆಯಲ್ಲಿ ನೀರನ್ನ ತೊಗೊಂಡು ನಂತರ ಈ ಮಿಕ್ಸಿ ಜಾರಲ್ಲಿ ನಾವು ರುಬ್ಕೊಂಡಿರ್ತೀವಿ ನೋಡಿ, ಅದಕ್ಕೆ ಹಾಕ್ಕೊಂಡು ಅದರಲ್ಲಿ ಉಳ್ಕೊಂಡಿರುವಂಥ ಮಸಾಲನೆಲ್ಲ ಆ ನೀರಿಂದ ಬಂದ್ಬಿಡತ್ತೆ. ಆ ಕಾರಣಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ನೀರನ್ನ ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ನೀರನ್ನ ಹಾಕಿದ ನಂತರ ಈ ರೀತಿ ಕೈಯಾಡ್ತಾನೆ ಇರಬೇಕು, ಚೆನ್ನಾಗಿ ಕುದಿಬೇಕು. ನಂತರ ಇವಾಗ ಒಂದು ಸತಿ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಹಂತದಲ್ಲಿ ನಮಗೆ ಗೊತ್ತಾಗತ್ತೆ, ಒಂದು ಕುದಿ ಬಂದಿದ ತಕ್ಷಣವೇ ಗೊತ್ತಾಗೋಗ್ಬಿಡುತ್ತೆ. ಸ್ವಲ್ಪ ಏನಾದ್ರು ಸಪ್ಪೆ ಅನ್ನಿಸ್ತು ಅಂದರೆ ಈ ಹಂತದಲ್ಲಿ ನೀವು ಉಪ್ಪನ್ನ ಹಾಕಬಹುದು. ಇವಾಗ ನೋಡಿ ಕುದಿಯೋಕ್ಕೆ ಶುರು ಆಗಿದೆ. ಈ ರೀತಿ ಕುದ್ದಾಗ ಒಂದು ಸತಿ ಕೈ ಆಡಿ ನಿಲ್ಲಿಸಿದ ತಕ್ಷಣ ಮತ್ತೆ ಕುದಿಯೋಕ್ಕೆ ಶುರು ಆಯ್ತಂದರೆ ಇದು ಪರ್ಫೆಕ್ಟಾಗಿ ಕುದೀತಾ ಇದೆ ಅಂತ ಅರ್ಥ. ಹಾಗೆ ಇನ್ನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದಾಗಲೂ ಕೂಡ ಒಮ್ಮೆ ಈ ರೀತಿ ಕೈ ಆಡಿ ಲಿಡ್ನ ಕ್ಲೋಸ್ ಮಾಡಬೇಕು. ಹಾಗೆ ಕುದೀತಿದೆ ಅಂತ ಕ್ಲೋಸ್ ಮಾಡಿಬಿಟ್ರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಲಿಡ್ನ ಕ್ಲೋಸ್ ಮಾಡುವಾಗಲೂ ಕೂಡ ಒಮ್ಮೆ ಕೈ ಆಡ್ಕೊಳ್ಳಿ. ಆಲ್ಮೋಸ್ಟ್ 2 ವಿಷಿಲ್ನ ಕೂಗಿಸ್ಕೋಬೇಕಾಗತ್ತೆ. ಕೂಗಿಸ್ಕೊಂಡಿದ ನಂತರ ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಇರುತ್ತೆ. ತುಂಬ ಯಮ್ಮಿಯಾಗಿ ಹಾಗೆ ತುಂಬ ಫ್ಲೇವರ್ಫುಲ್, ಇನ್ನು ತುಂಬ ಟೇಸ್ಟಿಯಾಗಿ ಈ ರೈಸ್ ಬಾತ್ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಮ್ಮೆ ನೀವು ಕೂಡ ಸಬ್ಸಿಗೆ ಬಾತ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಉಡಿಯಾಗಿ ಬಂದಿದೆ ಅನ್ನ ಅಂತ, ತುಂಬ ಉಡಿಯಾಗಿ ಬಂದಿದೆ. ಇನ್ನು ಈ ರೀತಿ ಬಿಸಿ ಇದ್ದಾಗಲೇ ಕಲ್ಸೋಕೆ ಹೋಗ್ಬೇಡಿ. ನಾನು ವಿಡಿಯೋಗೆ ತೋರಿಸೋದಕ್ಕಂತ ಈ ರೀತಿ ಮಾಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಸತಿ ಕೈಯಾಡಿಬಿಟ್ಟು ಹಾಗೆ ಒಂದು 5 ನಿಮಿಷ ಬಿಟ್ಬಿಡಿ, ಇನ್ನೂ ಉಡಿಯಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ಈ ಪಲಾವ್ನ ತಿಂತಾರೆ. ಹಾಗೆ ಡಿಫ್ರೆಂಟಾಗಿ ಹೆಲ್ದಿಯಾಗೂ ಕೂಡ ಇರುತ್ತೆ. ಸಬ್ಸಿಗೆ ಸೊಪ್ಪು ನಾವು ಸಾಂಬಾರು ಮಾಡುವಾಗಷ್ಟೇ ತಿನ್ನೋದಲ್ಲ, ಹಾಗೆ ಈ ರೀತಿಯಾಗಿ ರೈಸ್ ಬಾತ್ ಮಾಡಿಕೊಂಡು ಕೂಡ ತಿನ್ಬೋದು. ತುಂಬ ಹೆಲ್ದಿಯಾಗಿರುವಂಥ ಸೊಪ್ಪಿನ ಪಲಾವ್ ಅಂದರೆ ಸಬ್ಸಿಗೆ ಸೊಪ್ಪಿನ ಬಾತ್, ಸಬ್ಸಿಗೆ ಸೊಪ್ಪು ರೈಸ್ ಅಥವಾ ಸಬ್ಸಿಗೆ ಸೊಪ್ಪಿನ ಪಲಾವ್ ಏನಂತನಾದರೂ ಕರಿಬೋದು. ಇವಾಗ ಈ ಬ್ರೇಕ್ಫಾಸ್ಟ್ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕರ್ಕೊಳ್ಳಿ. ಹಾಗೆ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಮಕ್ಕಳಿಗೆ ಒಮ್ಮೆ ಮಾಡಿ ಕೊಡಿ, ಹಾಗೆ ಅವ್ರು ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ನೀವೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲಲ್ಲಿ ನೀವು ನೋಡ್ತಾ ಇರೋ ಹಾಗೆ ಹಲವಾರು ಹೆಲ್ದಿ ರೆಸಿಪಿಗಳಿದೆ. ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಏನಾದರೂ ಡಿಫ್ರೆಂಟ್ ಆದ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ದಿ ಹಾಗೆ ಡಿಫ್ರೆಂಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.